ಕೌಟುಂಬಿಕ ಕಲಹ ಹಿನ್ನೆಲೆ ಸುಪಾರಿ ಕೊಟ್ಟು ತನ್ನ ಸ್ನೇಹಿತನ ಮೂಲಕ ಪತಿಯೇ ಕೊಲೆ ಮಾಡಿಸಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಯಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 42 ವರ್ಷದ ಶೀಲಾ ಪತಿಯಿಂದಲೇ ಹತ್ಯೆಯಾದ ಪತ್ನಿ ಕೊಲೆ ಆರೋಪಿ ಪತಿ ಜಗದೀಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಜಗದೀಶ್ನಿಂದ ಸುಪಾರಿ ಪಡೆದ ರಾಜಶೇಖರ್ ಎಂಬಾತ ಶೀಲಾಳನ್ನ ಹತ್ಯೆಗೈದು ಮೃತದೇಹಕ್ಕೆ ಕಲ್ಲು ಕಟ್ಟಿ ಕೆರೆಗೆ ಹಾಕಿ ಪರಾರಿಯಾಗಿದ್ದ. ಮಹಿಳೆಯನ್ನ ಹಾಡು ಹಗಲೇ ಹತ್ಯೆಗೈಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದರ ಆಧಾರದ ಮೇಲೆ ಸದ್ಯ ಆರೋಪಿಯನ್ನ ಬಂಧಿಸಿದ್ದು ಬೇಲೂರು ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ದಿನಾಂಕ 7/9/2024 ಅವತ್ತು ಸುಮಾರು ಸಂಜೆ 6:30 ಟೈಮಲ್ಲಿ ಯಕ್ಷೆಟ್ಟಿಹಳ್ಳಿ ಗ್ರಾಮದ ಸೇರುವ ಶೀಲಾ ಅವರು ಕಾಣೆಯಾಗಿದ್ದಾರೆ ಅಂತ ಅವರ ಮಗಳು ವಿನಿತಾ ಅವರು ಒಂದು FIR ಅನ್ನು ದಾಖಲುಪಡಿಸಿರ್ತಾರೆ. ಈ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾಗಿತ್ತು ಅಂತಂದರೆ 7ನೇ ತಾರೀಕು ಸುಮಾರು 2 ಸಮಯದಲ್ಲಿ ಅವರು ಮಳೆ ಇರುವಾಗ ಅವರು ಹಬ್ಬ ಮಾಡೋಕ್ಕೆ ಮಗಳು ಅವರು ಹೊರಗಡೆ ಹೋಗಿರ್ತಾರೆ ಮತ್ತು ಅಮ್ಮ ಅವರು ಮನೆಯಲ್ಲಿ ಇರ್ತಾರೆ. ಸುಮಾರು 6:30-7 ಗಂಟೆ ಸಮಯದಲ್ಲಿ ವಾಪಸ್ ಬಂದು ನೋಡುವಾಗ ಅವ್ರ ತಾಯಿ ಅವರು ಶೀಲಾ ಅವರು ಮನೆಯಲ್ಲಿ ಇರೋದಿಲ್ಲ. ಅವರು ಬೇರೆ ಕಡೆ ಏನಾದ್ರು ಹೋಗಿದ್ದಾರಂತ ಅವತ್ತು 7ನೇ ತಾರೀಕು ಪೂರ್ತಿ ಅವರು ನೆಂಟರ ಮನೇಲಿ ಹೋಗಿರ್ತಾರೆ ಅಂತ ಅನುಮಾನ ಮೇಲೆ ಅವರು ವೇಟ್ ಮಾಡಿರ್ತಾರೆ. ಆದರೆ 7ನೇ ತಾರೀಕು ಅವರು ವಾಪಸ್ ಬರೋದಿಲ್ಲ. ಮತ್ತು ಸಂಶಯ ಮೇಲೆ 8ನೇ ತಾರೀಕು ಬಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಬೇಲೂರು ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲುಪಡಿಸ್ತಾರೆ. ಅದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಕಂಪ್ಲೇಂಟ್ ಆದ ವಿನಿತಾ ಅವ್ರಿಗೆ ಸಂಶಯ ಅಂತ ಬರುತ್ತದೆ. ಅವರು ತಾಯಿಯನ್ನು ಕೊಲೆ ಮಾಡಿರಬಹುದು ಅವ್ರ ತಂದೆ ಅಂತ, ಮತ್ತು ಒಂದು ದೃಶ್ಯಾವಳಿನೂ ಅವ್ರ ಕಡೆಯಿಂದ ಸಿಗಿರ್ತದೆ. ಅದರ ಮೇಲೆ ಅವರೊಂದು FIRನು ದಾಖಲುಪಡಿಸ್ತಾರೆ. ಅವರು ತಾಯಿಯನ್ನು ಅವ್ರ ತಂದೆ ಆದ ಜಗದೀಶ್ ಅವರು ಕೊಲೆ ಮಾಡಿದ್ದಾರೆ ಅಂತ ಒಂದು FIR ಅನ್ನು ದಾಖಲುಪಡಿಸಿದ್ದಾರೆ. ಇದರ ಮೇಲೆ ನಾವು ತನಿಖೆ ಮಾಡೋ ಸಮಯದಲ್ಲಿ ಜಗದೀಶ್ ಅವರು ವಿಕ್ಟಿಮ್ ಆದ ಶೀಲಾ ಅವರಿಗೆ ಕೊಲೆಯನ್ನು ಮಾಡಿ ಅವ್ರ ತೋಟದಲ್ಲಿರುವ ಒಂದು ಬಾವಿಯಲ್ಲಿ ಬಾಡಿಯನ್ನು ಹಾಕಿರ್ತಾರೆ. ಅದಾದಮೇಲೆ ತನಿಖೆಯನ್ನು ಮಾಡಿ ಬಾಡಿಯನ್ನು ರಿಕವರ್ ಮಾಡಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಪ್ರಾಥಮಿಕ ತನಿಖೆಯಲ್ಲಿ ಪ್ರಮುಖವಾದ ಆರೋಪಿ ಜಗದೀಶ್ ಅವರು ಗಂಡ ವಿನಿತಾ ಅವ್ರ ತಂದೆ ಮತ್ತು ಶೀಲಾ ಅವರು ಗಂಡ ಆದ ಜಗದೀಶ ಪ್ರಮುಖ ಆರೋಪಿ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ಅವರು ಇದು ಒಬ್ಬರೇ ಮಾಡಿದಾರಾ ಇಲ್ಲ ಬೇರೆಯವರು ಇದರಲ್ಲಿ ಶಾಮೀಲಾಗಿ ಮಾಡಿದಾರಾ ಅಂತನ್ನೋ ಬಗ್ಗೆಯೂ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ತನಿಖೆ ಮುಂದುವರಿಸುವ ಸಮಯದಲ್ಲಿ ನಮಗೆ ಏನು ಗೊತ್ತಾಗಿದೆ ಅಂತ, ಜಗದೀಶ್ ಮತ್ತು ಶೀಲಾ ಅವರಿಗೆ ಮದುವೆಯಾಗಿ ಸುಮಾರು 20 ವರ್ಷ ಆಗಿರ್ತದೆ, 20ಕ್ಕೂ ಮೇಲ್ಪಟ್ಟ ವರ್ಷ ಆಗಿರ್ತದೆ. ಅವರಿಬ್ಬರಿಗೂ ಮನೆಯಲ್ಲಿ ವೈಮನಸ್ಸು ಇರ್ತದೆ, ಜಗಳ ಅಂತೂ ಆಗಿರ್ತದೆ. ಕೊರೋನಾ ಟೈಮಲ್ಲಿ ಅವ್ರ ಮಗ ಒಬ್ಬರು ಇರ್ತಾರೆ, ಅವರು ತೀರ್ಕೊಂಡಿರ್ತಾರೆ. ಅದಾದಮೇಲೆ ಇವರಿಬ್ಬರಿಗೂ ವೈಮನಸ್ಸು ಜಾಸ್ತಿ ಆಗಿರ್ತದೆ. ಸುಮಾರು ಡಿಸೆಂಬರ್ ತನಕ ಅವರು ಎಲ್ಲರನ್ನೂ ಒಂದೇ ಮನೆಯಲ್ಲಿ ವಾಸ ಆಗಿರ್ತಾರೆ. ಜನವರಿ ತಿಂಗಳಾದ ಮೇಲೆ ಅವರು ಬೇರೆ ಕಡೆ ಮನೆ ಮಾಡಿಕೊಂಡು, ಜಗದೀಶ್ ಅವರು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿರ್ತಾರೆ. ಅಮ್ಮ ಮತ್ತು ಮಗಳು ಮಾತ್ರ ಒಂದೇ ಮನೆಯಲ್ಲಿ ವಾಸ ಮಾಡಿರ್ತಾರೆ. ಗಂಡ ಹೆಂಡತಿ ವಿಚಾರದಲ್ಲಿ ಗಂಡ ಹೆಂಡತಿಗೆ ಕೊಲೆ ಮಾಡಿದಾರಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿರುತ್ತದೆ.